ಪಾಕಿಸ್ತಾನ ಈಗ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ಯಾಕೆ ಹೊರಟಿದೆ? ಜನರಲ್ ಅಜೀಮ್ ಮುನೀರ್ ಫೀಲ್ಡ್ ಮಾರ್ಷಲ್ ಹುದ್ದೆಗೇರೋ ಮೂಲಕ ಜೀವನ ಪರ್ಯಂತ ಅಧಿಕಾರದಲ್ಲಿರುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಸೇನಾ ಮುಖ್ಯಸ್ಥರ ಅವಧಿಯನ್ನ 3 ರಿಂದ 5 ವರ್ಷಗಳಿಗೆ ವಿಸ್ತರಿಸೋದಕ್ಕೆ ಪಾಕಿಸ್ತಾನದ ಸಂಸತ್ತು ಯಾಕೆ ಒಪ್ಪಿತು? ಹೊಸ ಸೇನಾ ಕಮಾಂಡರ್ ಹುದ್ದೆ ನಾಗರಿಕ ಸರ್ಕಾರವನ್ನು ಸಂಪೂರ್ಣವಾಗಿ ಅಪ್ರಸ್ತುತಗೊಳಿಸಬಹುದಾ? ಸಾಂವಿಧಾನಿಕ ತಿದ್ದುಪಡಿಗಳು ನಿಜವಾಗಿಯೂ ಮಿಲಿಟರಿ ದಂಗೆಗೆ ಕಾನೂನು ಚೌಕಟ್ಟನ್ನ ಕೊಡ್ತವ? ಜನರಲ್ ಮುನೀರ್ ಅಧಿಕೃತವಾಗಿ ಜಿಯಾ ಉಲ್ ಹಕ್ ತರದ ಮಿಲಿಟರಿ ಆಳ್ವಿಕೆ ಯುಗವನ್ನ ಪಾಕಿಸ್ತಾನಕ್ಕೆ ಮರಳಿ ತರ್ತಾ ಇದ್ದಾರಾ? ನೆರೆಯ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಕ್ಷಿಪ್ರ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಪಾಕಿಸ್ತಾನದ ಜನರಲ್ ಜಿಯಾ ಉಲ್ ಹಕ್ 1977ರಲ್ಲಿ ಒಂದು ಮಾತು ಹೇಳಿದ್ರು. ಸಂವಿಧಾನ ಅನ್ನೋದು ಕೇವಲ ಒಂದು 10 ರಿಂದ 12 ಪುಟಗಳ ಸಣ್ಣ ಪುಸ್ತಕ. ನಾನು ಅದನ್ನ ಹರಿದು ನಾಳೆ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರ್ತೀನಿ, ನನ್ನನ್ನ ಯಾರು ತಡೆಯವರಿದ್ದಾರೆ ಅಂತ ಹೇಳಿದ್ರು. ದಶಕಗಳ ನಂತರ ಅಂಥದೇ ಸ್ಥಿತಿ ಈಗ ಮತ್ತೊಮ್ಮೆ ಪಾಕಿಸ್ತಾನದಲ್ಲಿ ತಲೆದೂರಿರೋ ಹಾಗಿದೆ. ಜಿಯಾ ಉಲ್ ಹಕ್ ಜಾಗದಲ್ಲಿ ಈಗ ಅಜೀಮ್ ಮುನೀರ್ ಇರೋದಷ್ಟೇ ವ್ಯತ್ಯಾಸ. ಈಗ 1952ರ ಪಾಕಿಸ್ತಾನ ಸೇನಾ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಲಾಗಿದೆ. ಈಗ ಸೇನಾ ಮುಖ್ಯಸ್ಥರು ಪಾಕಿಸ್ತಾನದಲ್ಲಿ 3 ವರ್ಷಗಳ ಬದಲಿಗೆ 5 ವರ್ಷಗಳ ಕಾಲ ಅಧಿಕಾರದಲ್ಲಿರಬಹುದು. ಸರ್ಕಾರ 5 ವರ್ಷಗಳ ಕಾಲ ಅಧಿಕಾರದಲ್ಲಿರೋದಾದ್ರೆ ಸೇನಾ ಮುಖ್ಯಸ್ಥರು ಯಾಕೆ ಇರಬಾರ್ದು ಅನ್ನೋಂಥ ಒಂದು ವಾದವನ್ನ ಮಾಡಲಾಗಿದೆ. ಈ ತಿದ್ದುಪಡಿ ಅಜೀಮ್ ಮುನೀರ್ಗೆ ಹೊಸ ದಾರಿಯನ್ನ ಮಾಡಿಕೊಟ್ಟಿದೆ. ಅವರು 2025ರಲ್ಲಿ 64ನೇ ವಯಸ್ಸಿನಲ್ಲಿ ನಿವೃತ್ತರಾಗಬೇಕಾಗಿಲ್ಲ. ಅವರು ಈಗ 2027ರವರೆಗೆ ಕಾನೂನುಬದ್ಧವಾಗಿ ಸೇನಾ ಮುಖ್ಯಸ್ಥರಾಗಿ ಉಳಿಬಹುದು. ಇನ್ನು ಆಪರೇಷನ್ ಸಿಂಧೂರ್ ಹೊತ್ನಲ್ಲಿ ಮುನೀರ್ಗೆ ಮತ್ತಷ್ಟು ಪ್ರಾಮುಖ್ಯತೆ ಬಂದುಬಿಡ್ತು. ಮತ್ತೆ ಅವರು ಫೀಲ್ಡ್ ಮಾರ್ಷಲ್ ಆಗಿ ಬಡ್ತಿಯನ್ನ ಪಡೆದ್ರು. ಈಗ ಅವರು ಜೀವನ ಪರ್ಯಂತ ಆ ಒಂದು ಹುದ್ದೆ ಮತ್ತೆ ಎಲ್ಲಾ ಸವಲತ್ತುಗಳನ್ನ ಪಡಿತಾರೆ. ಇದರ ನಂತರ ಮುನೀರ್ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಸಂವಿಧಾನದ 243ನೇ ವಿಧಿಗೆ ಪ್ರಮುಖ ತಿದ್ದುಪಡಿಯನ್ನ ತರಲಾಗಿದೆ. ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನ್ನುವಂತ ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡಲಾಗುತ್ತೆ. ಈ ಹುದ್ದೆಗೆ ಈಗಿನ ಸೇನಾ ಮುಖ್ಯಸ್ಥರೇ ನೇಮಕಗೊಳ್ಳಲಿದ್ದಾರೆ. ಅಂದ್ರೆ ಸೇನಾ ಮುಖ್ಯಸ್ಥರು ಎಲ್ಲ 3 ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿಯೂ ಕೂಡ ಹೊಣೆಯನ್ನ ನಿರ್ವಹಿಸ್ತಾರೆ. ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಅಧ್ಯಕ್ಷರು ಸೇನಾ ಮುಖ್ಯಸ್ಥರನ್ನ ಮತ್ತೆ ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ. ರಕ್ಷಣಾ ಪಡೆಗಳ ಮುಖ್ಯಸ್ಥರು ಪ್ರಧಾನಿಯೊಂದಿಗೆ ಸಮಾಲೋಚಿಸಿ ರಾಷ್ಟ್ರೀಯ ಕಾರ್ಯತಂತ್ರ ಕಮಾಂಡ್ನ ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ. ಇದು ಬಂದ್ರೆ ಈಗ ಇರುವಂತಹ ಜಂಟಿ ಮುಖ್ಯಸ್ಥರ ಸಮಿತಿ ಅಧ್ಯಕ್ಷರ ಹುದ್ದೆ ಇಲ್ಲವಾಗತ್ತೆ. ಮಸೂದೆ ಈಗ ಸ್ಥಾಯಿ ಸಮಿತಿಯ ಪರಿಶೀಲನೆಯಲ್ಲಿದೆ. ಇದರ ಪ್ರಕಾರ ಸೇನಾ ಮುಖ್ಯಸ್ಥರು 3 ಸಶಸ್ತ್ರ ಪಡೆಗಳ ಅತ್ಯುನ್ನತ ಶ್ರೇಣಿಯ ಕಮಾಂಡರ್ ಆಗ್ತಾರೆ. ಈ ಹುದ್ದೆನೆ ಯಾಕೆ ರಚನೆ ಮಾಡಲಾಯಿತು ಅನ್ನೋದನ್ನ ಪಾಕಿಸ್ತಾನದ ಇತಿಹಾಸದ ಕಡೆಗೊಮ್ಮೆ ನಾವು ನೋಡಬೇಕು. 1971ರ ಯುದ್ಧದಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತಾಗ ಪಾಕಿಸ್ತಾನದ ಆಗಿನ ಅಧ್ಯಕ್ಷರಾಗಿದ್ದಂತಹ ಜುಲ್ಫಿಕರ್ ಅಲಿ ಭುಟ್ಟೋ ಸೋಲಿನ ತನಿಖೆಗಾಗಿ ಒಂದು ಆಯೋಗವನ್ನ ನೇಮಿಸ್ತಾರೆ. ಈ ಆಯೋಗವನ್ನ ಹಮ್ದೂರ್ ಆಯೋಗ ಅಂತ ಕರೆಯಲಾಗುತ್ತೆ. ಸೋಲಿಗೆ ಪಾಕಿಸ್ತಾನಿ ಸೈನ್ಯನೇ ಸಂಪೂರ್ಣ ಹೊಣೆ ಅಂತ ಆಯೋಗ ಹೇಳ್ತು. ಹಿರಿಯ ಮಿಲಿಟರಿ ಅಧಿಕಾರಿಗಳು ಸಂವಿಧಾನವನ್ನ ಉಲ್ಲಂಘಿಸಿದ್ದಾರೆ, ಸರ್ಕಾರವನ್ನೇ ಉರುಳಿಸೋದಿಕ್ಕೆ ಸಂಚು ರೂಪಿಸಿದ್ದಾರೆ, ತಮ್ಮ ಜವಾಬ್ದಾರಿಗಳನ್ನ ಕಡೆಗಣಿಸಿದ್ದಾರೆ ಅಂತ ಅದು ಹೇಳ್ತು. 3 ಸೇನೆಗಳ ನಡುವೆ ಸಮನ್ವಯ ಸಾಧಿಸೋದಿಕ್ಕೆ ಜಂಟಿ ಮುಖ್ಯಸ್ಥರ ಸಮಿತಿ ರಚನೆಗೆ ಅದೇ ಆಯೋಗ ಶಿಫಾರಸನ್ನ ಮಾಡಿತು. ಆ ಸಮಿತಿ ಸರ್ಕಾರಕ್ಕೆ ಸಲಹೆ ನೀಡುತ್ತೆ ಮತ್ತೆ ಮಿಲಿಟರಿ ಒಳಗೆ ಸಮತೋಲನವನ್ನ ಕಾಯ್ದುಕೊಳ್ಳುತ್ತೆ ಅಂತ ಹೇಳಾಯ್ತು. 1976ರಲ್ಲಿ ಜಿಯಾ ಉಲ್ ಹಕ್ ಅವರನ್ನ ಸೇನಾ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. 1977ರಲ್ಲಿ ಅವರು ಸರ್ಕಾರವನ್ನೇ ಉರುಳಿಸಿದ್ರು. ಅಂದಿನಿಂದ ಈ ಹುದ್ದೆ ಕೇವಲ ನಾಮ ಮಾತ್ರನೇ ಆಗಿತ್ತು, ನಿಜವಾದಂತಹ ಅಧಿಕಾರ ಹೊಂದಿರಲಿಲ್ಲ. ಈಗ ಹೊಸ ಮಸೂದೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನ್ನುವಂಥ ಹುದ್ದೆಯನ್ನ ಸೃಷ್ಟಿ ಮಾಡುತ್ತೆ. ಅದು 3 ಪಡೆಗಳ ಮುಖ್ಯಸ್ಥರ ಮೇಲೆ ಅಧಿಕಾರವನ್ನು ಹೊಂದಿರುವಂತಹ ಹುದ್ದೆ. ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಈ ಒಂದು ಸ್ಥಾನವನ್ನು ಪಡೆಯಲಿದ್ದಾರೆ. ಈಗ ಈ ಬದಲಾವಣೆಯೊಂದಿಗೆ ಸೇನಾ ಮುಖ್ಯಸ್ಥರು ಸೇನೆಯ ಮುಖ್ಯಸ್ಥರಷ್ಟೇ ಆಗದೇನೆ 3 ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿರ್ತಾರೆ. ಪಾಕಿಸ್ತಾನದ ಸಂಪೂರ್ಣ ಸೇನೆ ಒಬ್ಬ ವ್ಯಕ್ತಿಯ ಅಡಿಯಲ್ಲಿ ಬರುತ್ತೆ. ಇದರೊಂದಿಗೆ ಹಳೆಯ ಜಂಟಿ ಮುಖ್ಯಸ್ಥರ ಸಮಿತಿ ಅಧ್ಯಕ್ಷರ ಹುದ್ದೆ ನವೆಂಬರ್ 27ರಿಂದ ರದ್ದಾಗುತ್ತೆ. ಅಲ್ಲದೆ ದೇಶದ ಪರಮಾಣು ಶಸ್ತ್ರಾಸ್ತ್ರಗಳು ಮತ್ತೆ ಕಾರ್ಯತಂತ್ರದ ಪಡೆಗಳನ್ನ ಕೂಡ ಈ ಹೊಸ ಹುದ್ದೆ ನಿಯಂತ್ರಿಸುತ್ತೆ. ಫೀಲ್ಡ್ ಮಾರ್ಷಲ್, ಮಾರ್ಷಲ್ ಆಫ್ ದಿ ಏರ್ ಫೋರ್ಸ್ ಮತ್ತೆ ಅಡ್ಮಿರಲ್ ಆಫ್ ದಿ ಫ್ಲೀಟ್ ನಂತಹ ಶ್ರೇಣಿಗಳಿಗೆ ಜೀವಮಾನದ ಭದ್ರತೆ ಮತ್ತೆ ಸವಲತ್ತುಗಳನ್ನು ನೀಡುವಂತಹ ಪ್ರಸ್ತಾಪ ಈ ಮಸೂದೆಯಲ್ಲಿದೆ. ತಾಂತ್ರಿಕವಾಗಿ ಅವರು ನಿವೃತ್ತರಾಗೋದಿಲ್ಲ, ಅವರ ಎಲ್ಲಾ ಹಕ್ಕುಗಳು ಮತ್ತೆ ಸವಲತ್ತುಗಳು ಜೀವನ ಪರ್ಯಂತ ಇರುತ್ತವೆ. ಈ ಹೊಸ ಮಸೂದೆ ಅಧ್ಯಕ್ಷರಿಗಿರೋ ಹಾಗೇನೆ ಅವರಿಗೆ ಕಾನೂನು ರಕ್ಷಣೆಯನ್ನು ಒದಗಿಸುತ್ತೆ. ಪಾಕಿಸ್ತಾನದ ಕಾನೂನು ಸಚಿವ ನಜೀರ್ ತರಾರ್ ಅವರು ಅಜೀಮ್ ಮುನೀರ್ ಅವರಿಗೆ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ನೀಡಲಾಗಿದೆ ಅಂತ ಸಂಸತ್ತಿಗೆ ಮಾಹಿತಿಯನ್ನ ನೀಡಿದ್ರು. ಈ ಕ್ರಮ ಮಿಲಿಟರಿಯನ್ನ ಆಧುನೀಕರಿಸೋದಕ್ಕೆ ತಾಂತ್ರಿಕ ಸುಧಾರಣೆಯಾಗಿದೆ ಅಂತ ಪಾಕಿಸ್ತಾನ ಸರ್ಕಾರ ಹೇಳುತ್ತೆ.
ಪಾಕಿಸ್ತಾನದ ವಿರೋಧ ಪಕ್ಷಗಳು ಮತ್ತೆ ನಾಗರಿಕ ಸಮಾಜ ಸಂಘಟನೆಗಳು ಇದು ಮಿಲಿಟರಿಯನ್ನ ಮತ್ತಷ್ಟು ಸಬಲಗೊಳಿಸುತ್ತೆ ಮತ್ತೆ ನಾಗರಿಕ ಸರ್ಕಾರದ ಪಾತ್ರವನ್ನು ಮತ್ತಷ್ಟು ಕಡಿಮೆ ಮಾಡುತ್ತೆ ಅಂತ ಹೇಳ್ತವೆ. ನ್ಯಾಯಾಲಯ ದುರ್ಬಲವಾಗಿರುತ್ತೆ ಮತ್ತೆ ಸೈನ್ಯ ಬಲವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ಹೊತ್ತಿನ ಉದ್ವಿಗ್ನತೆಯ ನಂತರ ಅಜೀಮ್ ಮುನೀರ್ ಅವರನ್ನ ಫೀಲ್ಡ್ ಮಾರ್ಷಲ್ ಆಗಿ ನೇಮಿಸಲಾಯಿತು. ಈಗ ಅವರನ್ನ ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನಾಗಿ ಮಾಡೋದ್ರಿಂದ ಅವರಿಗೆ ನೇರವಾಗಿ ಅಧಿಕಾರ ಹಸ್ತಾಂತರಿಸಿದಂತೆ ಆಗಲಿದೆ. ಇನ್ನು ವಿರೋಧ ಪಕ್ಷಗಳ ಮೈತ್ರಿಕೂಟವಾದಂತಹ ತೆಹರೀಕ್ ತಹಫುಜ್ ಇನ್ ಪಾಕಿಸ್ತಾನ್ ಇದರ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳನ್ನ ಘೋಷಣೆ ಮಾಡಿದೆ. ಈ ಮೈತ್ರಿಕೂಟದಲ್ಲಿ ಇಮ್ರಾನ್ ಖಾನ್ ಅವರ ಪಕ್ಷವಾದಂತಹ PTI ಸೇರಿದ ಹಾಗೆ 6 ಪಕ್ಷಗಳಿವೆ. ಇನ್ನು ಸೇನಾ ಮುಖ್ಯಸ್ಥರನ್ನ ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನಾಗಿ ಮಾಡೋದು ಮತ್ತೆ ಅವರನ್ನ ನೌಕಾಪಡೆ ಮತ್ತೆ ವಾಯುಪಡೆಯ ಅಧಿಕಾರಿಗಳ ಮೇಲೆ ಇರಿಸೋದು ಸಮತೋಲನವನ್ನ ಹಾಳು ಮಾಡುತ್ತೆ ಮತ್ತೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಪಾಕಿಸ್ತಾನದ ಮಾಜಿ ರಕ್ಷಣಾ ಕಾರ್ಯದರ್ಶಿ ಲೆಫ್ಟಿನೆಂಟ್ ಜನರಲ್ ಆಸಿಫ್ ಯಾಸಿನ್ ಮಲಿಕ್ ಅವರು ಹೇಳಿದ್ದಾರೆ. ಇನ್ನು ಈ ತಿದ್ದುಪಡಿಯನ್ನ ಕೇವಲ ಒಬ್ಬ ವ್ಯಕ್ತಿಯ ಲಾಭಕ್ಕಾಗಿ ತರಲಾಗಿದೆ ಮತ್ತೆ ಆ ವ್ಯಕ್ತಿ ಅಜೀಮ್ ಮುನೀರ್. ಪಾಕಿಸ್ತಾನ ನೌಕಾಪಡೆ ಮತ್ತೆ ವಾಯುಪಡೆಯ ಎಲ್ಲಾ ಪ್ರಮುಖ ನಿರ್ಧಾರಗಳಲ್ಲಿ ಇನ್ನೂ ಅವ್ರ ಪಾತ್ರ ಇರುತ್ತೆ. ಇದೆಲ್ಲವನ್ನ ಗಮನಿಸಿದ್ರೆ ಯಾವುದನ್ನ ಜಿಯಾ ಉಲ್ ಹಕ್ ಬಲವಂತವಾಗಿ ಕಸಿದುಕೊಂಡಿದ್ರು ಅದನ್ನ ಮುನೀರ್ ಬಹಳ ಜಾಣ್ಮೆಯಿಂದ ವಶಪಡಿಸಿಕೊಳ್ತಾ ಇದ್ದಾರೆ. ಇನ್ನು ಸರ್ಕಾರ ಮತ್ತೆ ಕಾನೂನು ಎರಡನ್ನು ತನ್ನ ಪರವಾಗಿ ತಿರುಗಿಸ್ಕೊಳ್ತಾ ಇದ್ದಾರೆ. ಶಹಬಾಜ್ ಶರೀಫ್ ಅವರ ದುರ್ಬಲ ಸರ್ಕಾರ ಮುನೀರ್ ಅವರನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದೆ. ಪ್ರಸ್ತುತ ಪಾಕಿಸ್ತಾನದಲ್ಲಿ ಯಾವುದೇ ರಾಜಕೀಯ ಪಕ್ಷ ಈ ಒಂದು ಕ್ರಮವನ್ನ ನೇರವಾಗಿ ಮತ್ತೆ ಮೌಖಿಕವಾಗಿ ವಿರೋಧಿಸುವಂತಹ ಶಕ್ತಿಯನ್ನ ಹೊಂದಿಲ್ಲ. ಯಾಕಂದ್ರೆ ಹಿಂದೆ ಸೇನೆಯೊಂದಿಗೆ ಘರ್ಷಣೆ ನಡೆಸಿದಂತ ಇಮ್ರಾನ್ ಖಾನ್ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಇವತ್ತು. ಇದರ ಹೊರತಾಗಿನೂ ವಿರೋಧ ಪಕ್ಷ ಇದನ್ನು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಆರೋಪ ಮಾಡಿದೆ. ಈ ತಿದ್ದುಪಡಿ ಏನಾದರೂ ಜಾರಿಗೆ ಬಂದ್ರೆ ಪಾಕಿಸ್ತಾನದಲ್ಲಿ ಅಧಿಕಾರ ಸಮತೋಲನ ಶಾಶ್ವತವಾಗಿ ಮಿಲಿಟರಿಯ ಪರವಾಗಿ ವಾಲುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಲ್ಲದೆ ಪಾಕಿಸ್ತಾನದ ಇತಿಹಾಸದಲ್ಲೇನೆ ಮೊದಲ ಬಾರಿಗೆ ಒಬ್ಬ ಮಿಲಿಟರಿ ಅಧಿಕಾರಿಗೆ ಅಂಥ ಅಗಾಧ ಸಾಂವಿಧಾನಿಕ ಅಧಿಕಾರ ಸಿಗತ್ತೆ. ಮುನೀರ್ ಈ ಸ್ಥಾನಕ್ಕೆ ಇರೋದು ಭಾರತದ ಮೇಲೆ ಯಾವ ಪರಿಣಾಮವನ್ನ ಬೀರಬಹುದು ಅನ್ನೋದು ಈಗಿನ ಪ್ರಶ್ನೆ ಆಗಿದೆ. ಭಾರತದ ವಿರುದ್ಧ ಸೇನಾ ಮುಖ್ಯಸ್ಥರು ಹೆಚ್ಚು ಕಠಿಣ ನಿಲುವನ್ನು ತೆಗೆದುಕೊಂಡಾಗಲೆಲ್ಲ ಅದು ಪಾಕಿಸ್ತಾನಿ ಜನರ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರಿದೆ ಮತ್ತೆ ಎರಡೂ ದೇಶಗಳ ನಡುವಿನ ಸಂಬಂಧಗಳನ್ನು ಹದಗೆಡಿಸಿದೆ. ಜಿಯಾ ಉಲ್ ಹಕ್ ಬಿತ್ತಿದಂತಹ ಭಾರತ ವಿರೋಧಿ ಮನಸ್ಥಿತಿ ಪಾಕಿಸ್ತಾನದ ಇಡೀ ಪೀಳಿಗೆಯನ್ನೇ ರೂಪಿಸಿತು. ಅವರ ಮರಣದ ನಂತರ ಪಾಕಿಸ್ತಾನ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ರಹಸ್ಯವಾಗಿ ಭಯೋತ್ಪಾದನೆ ಹರಡೋದಿಕ್ಕೆ ಶುರು ಮಾಡಿತು. ಈ ಭಯೋತ್ಪಾದನೆ ಕಳೆದ 6 ದಶಕಗಳಿಂದ ಒಂದಲ್ಲ ಒಂದು ರೂಪದಲ್ಲಿ ಮುಂದುವರೆದಿದೆ. ಇನ್ನು 2001ರ ಭಾರತೀಯ ಸಂಸತ್ತಿನ ಮೇಲಿನ ದಾಳಿ ಪಾಕಿಸ್ತಾನದ ಸೈನ್ಯ ಮತ್ತೆ ಗುಪ್ತಚರ ಸಂಸ್ಥೆಗಳು ಭಯೋತ್ಪಾದಕರೊಂದಿಗೆ ಶಾಮೀಲಾಗಿವೆ ಅನ್ನೋದನ್ನ ತೋರಿಸಿದೆ. ಈಗ ಮುನೀರ್ ಬಲಶಾಲಿ ಆಗ್ತಾ ಇದ್ದ ಹಾಗೇನೆ ಪಾಕಿಸ್ತಾನ ದುರ್ಬಲ ಆಗ್ತಾ ಇದೆ. ಅಜೀಮ್ ಮುನೀರ್ ಬಹುಶಃ ನಂದಿಸೋದಕ್ಕೆ ಸಾಧ್ಯವಾಗದಂತಹ ಬೆಂಕಿಯನ್ನ ಹೊತ್ತಿಸ್ತಾ ಇದ್ದಾರೆ. ಮುನೀರ್ ಭಾರತದೊಂದಿಗೆ ಉದ್ವಿಗ್ನತೆಯನ್ನು ಹೆಚ್ಚು ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅಂತ ಪರಿಣಿತರು ಹೇಳ್ತಾ ಇದ್ದಾರೆ. ಇದಲ್ಲದೆ ಮುನೀರ್ ಅವರಿಗೆ ಅಮೆರಿಕದ ಬೆಂಬಲ ಇದೆ. ಜನರಲ್ಗಳು ಅಮೆರಿಕಕ್ಕೆ ಹತ್ತಿರ ಆದಷ್ಟು ಅವರು ದಂಗೆಗಳನ್ನ ನಡೆಸುವಲ್ಲಿ ಹೆಚ್ಚು ಯಶಸ್ವಿಯಾಗಿದ್ದಾರೆ. ಮುನೀರ್ ಮುಂದಿನ ಜಿಯಾ ಉಲ್ ಹಕ್ ಆಗುವಂತ ಹಾದಿಯಲ್ಲಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.